ಶ್ರೀ ಮಾತೆ ಶಾರದಾ ದೇವಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 2. ಬಾಲವಧು. ಶ್ರೀರಾಮಕೃಷ್ಣರ ಸೋದರಳಿಯ ಹೃದಯರಾಮ ಮುಖರ್ಜಿಯ ವಾಸ ಶಿಹಾರಿನಲ್ಲಿ. ಶ್ರೀರಾಮಕೃಷ್ಣರು ಅಲ್ಲಿಗೆ ಬಂದು ಹೋಗುವುದು ರೂಢಿ. ಶ್ರೀಮಾತೆಯವರ ಮಾವನ ಊರು ಅದೇ ಹಳ್ಳಿಯೇ. ಅಲ್ಲೊಂದು ಶಿವನ ದೇವಾಲಯವೂ ಇತ್ತು. ಆ ದೇವಾಲಯದ ವಾರ್ಷಿಕ ಉತ್ಸವಕ್ಕೆ ಸುತ್ತಮುತ್ತಲ ಹಳ್ಳಿಯಿಂದ ಅನೇಕರು ಬರುತ್ತಿದ್ದರು. ಒಮ್ಮೆ ಉತ್ಸವದ ಸಂದರ್ಭದಲ್ಲಿ ಒಂದು ವಿಶಿಷ್ಟ ಘಟನೆ ಸಂಭವಿಸಿತು. ಆಗಿನ್ನೂ ಚಿಕ್ಕ ಮಗುವಾಗಿದ್ದ ಶಾರದಾದೇವಿ ಮಹಿಳೆಯೊಬ್ಬಳ ತೊಡೆಯ ಮೇಲೆ ಕುಳಿತುಕೊಂಡಿದ್ದಳು. ಹಾಸ್ಯಕ್ಕಾಗಿ ಆ ವೃದ್ಧ ಮಹಿಳೆ ಅಲ್ಲಿ ಸಂಕೀರ್ತನೆಗಾಗಿ ನೆರೆದಿದ್ದ ಜನರನ್ನು ತೋರಿಸಿ, ಅಲ್ಲಿ ನೆರೆದಿರುವವರಲ್ಲಿ ಯಾರನ್ನು ನೀನು ಮದುವೆಯಾಗುತ್ತೀ ಎಂದು ಮಗುವನ್ನು ಕೇಳಿದಳು. ಶಾರದೆ ಕೂಡಲೇ ಅಲ್ಲಿಯೇ ಹತ್ತಿರದಲ್ಲಿ ಕುಳಿತಿದ್ದ ಒಬ್ಬರ ಕಡೆ ಕೈ ತೋರಿಸಿದಳು. ಅವರು ಮತ್ತಾರೂ ಅಲ್ಲ, ಶ್ರೀರಾಮಕೃಷ್ಣರು. ಅವಳಿಗೆ 2-3 ವರ್ಷ. ಮದುವೆಯೆಂದರೆ ಏನೆಂಬುದೂ ತಿಳಿಯದು. ಅವಳಿಗೆ ತಿಳಿದಿರದ ಹೃದಯದ ಅಭಿಲಾಷೆ ದೈವಿ ಪ್ರೇರಣೆಯಿಂದ ಈ ರೀತಿ ವ್ಯಕ್ತವಾಗಿತ್ತು. ತಾನು ಚಿಕ್ಕ ಮಗುವಾಗಿ ಆರಿಸಿಕೊಂಡ ಆ ಪತಿ ಸಾಮಾನ್ಯ ವ್ಯಕ್ತಿಯಲ್ಲ, ದೈವೀ ಪುರುಷ. ಕಾಮಪುಕಾರದ ಕ್ಷುಧಿರಾಮ ಮತ್ತು ಚಂದ್ರಮಣಿ ದೇವಿ ಇವರಿಗೆ ಪುತ್ರರಾಗಿ ಜನಿಸಿ ಈಗ ದಕ್ಷಿಣೇಶ್ವರದ ಕಾಳಿ ಮಂದಿರದಲ್ಲಿ ಕಠೋರ ತಪಶ್ಚರ್ಯೆಯಲ್ಲಿ ನಿರತರಾಗಿದ್ದರು. ದೈವೋನ್ಮಾದದಲ್ಲಿದ್ದರು. ಅಜ್ಞಾನಿಗಳನೇಕರು ಅವರನ್ನು ಹುಚ್ಚರೆಂದು ತಿಳಿದಿದ್ದರು. ಜನರು ಅವರ ವಿಚಿತ್ರ ಪರಿವರ್ತನೆಯ ಸುದ್ದಿಯನ್ನು ಇನ್ನಷ್ಟು ಉತ್ಪ್ರೇಕ್ಷಿಸಿ ಎಲ್ಲೆಲ್ಲಿಯೂ ಹರಡತೊಡಗಿದರು. ಅವರ ತಾಯಿ ಚಂದ್ರಮಣಿ ದೇವಿಯವರ ಕಿವಿಗೆ ಈ ಸುದ್ದಿ ಬಿದ್ದಾಗ ಅವರಿಗೆ ಗಾಬರಿಯಾಯಿತು. ಹಿರಿಯ ಮಗನ ಸಾವಿನ ಆಘಾತದಿಂದ ಇನ್ನೂ ಚೇತರಿಸಿಕೊಂಡಿರದ ಅವರು ಕೂಡಲೇ ಶ್ರೀರಾಮಕೃಷ್ಣರನ್ನು ಮನೆಗೆ ಕರೆಸಿಕೊಂಡರು. ಅನೇಕ ಮಂತ್ರ ತಂತ್ರ ಔಷಧಿಗಳ ಮೂಲಕ ಅವರ ಹುಚ್ಚು ಬಿಡಿಸುವ ಪ್ರಯತ್ನ ನಡೆಯಿತು. ಅದು ಯಾವುದಕ್ಕೂ ಬಗ್ಗಲಿಲ್ಲ. ಆದರೆ ಆ ಸಮಯದಲ್ಲಿ ಅವರಿಗಾಗುತ್ತಿದ್ದ ಅನೇಕ ಆಧ್ಯಾತ್ಮಿಕ ದರ್ಶನಗಳಿಂದ ಅವರ ಮನಸ್ಸು ಮತ್ತು ಬಾಹ್ಯಾಚರಣೆ ಸ್ವಾಭಾವಿಕವಾಗತೊಡಗಿತು. ಚಂದ್ರಮಣಿ ದೇವಿಯವರಿಗೆ ಸ್ವಲ್ಪ ಸಮಾಧಾನವಾಯಿತು. ಶ್ರೀರಾಮಕೃಷ್ಣರಿಗೆ ಪ್ರಾಪಂಚಿಕತೆಯಲ್ಲಿ ಆಸಕ್ತಿಯಿಲ್ಲದಿರುವುದೇ ಈ ರೋಗಕ್ಕೆ ಕಾರಣವೆಂದು ಎಲ್ಲರಂತೆ ಅವರೂ ಭಾವಿಸಿದರು. ಈಗ ತಾಯಿ, ಅಣ್ಣ ರಾಮೇಶ್ವರ ಎಲ್ಲಾ ಸೇರಿ ಅವರಿಗೊಂದು ಹೆಣ್ಣು ಗೊತ್ತು ಮಾಡಲು ಪ್ರಾರಂಭಿಸಿದರು. ಆದರೆ ಅವರ ಪ್ರಯತ್ನ ಸಫಲವಾಗಲಿಲ್ಲ. ಶ್ರೀರಾಮಕೃಷ್ಣರಿಗೆ ಇದು ತಿಳಿದರೂ ಅವರು ಯಾವ ವಿರೋಧವನ್ನೂ ವ್ಯಕ್ತಪಡಿಸಲಿಲ್ಲ. ಅದರ ಬದಲು ಬಾಲಸಹಜ ಆನಂದೋತ್ಸಾಹದೊಡನೆ ಹೇಳಿದರು, ಹೆಣ್ಣಿಗಾಗಿ ಅಲ್ಲಿ ಎಲ್ಲಿ ಹುಡುಕಿದರೆ ಏನು ಪ್ರಯೋಜನ? ಜಯರಾಮ್ ಬಾಟಿಗೆ ಹೋಗಿ ಅಲ್ಲಿ ರಾಮಚಂದ್ರ ಮುಖರ್ಜಿಯ ಮನೆಯಲ್ಲಿ ನನಗಾಗಿ ಒಂದು ವಧುವನ್ನು ಕಾದಿರಿಸಲಾಗಿದೆ. ಈ ಇಂಗಿತದಂತೆ ಅಲ್ಲಿಗೆ ಹೋಗಿ ನೋಡಿ. ವಧು ಎಲ್ಲರಿಗೂ ಒಪ್ಪಿಗೆಯಾಗಲು ವಿವಾಹದ ನಿಶ್ಚಯವೂ ಆಗಿ ಹೋಯಿತು. 1859 ಮೇ ತಿಂಗಳ ಮೊದಲ ಭಾಗದಲ್ಲಿ ಶುಭ ದಿನದಲ್ಲಿ ಶುಭ ಮುಹೂರ್ತದಲ್ಲಿ ವಿವಾಹವು ಸಾಂಗವಾಗಿ ನೆರವೇರಿತು. ವಧು ಆಗ 5 ವರ್ಷದ ಬಾಲಕಿ ಮತ್ತು ವರ 23ರ ತುಂಬು ಹರೆಯದ ಯುವಕ. ಶ್ರೀರಾಮಕೃಷ್ಣ ಪಂಥೀಯ ಪ್ರಕಾರ ಜ್ವಲಿಸುತ್ತಿರುವ 27 ಕಡ್ಡಿಗಳನ್ನು ಹಿಡಿದುಕೊಂಡು ಮಹಿಳೆಯರು ವಿವಾಹ ಕಾಲದಲ್ಲಿ ವಧುವರರ ಸುತ್ತ ಹೋಗುತ್ತಿರುವಾಗ ಶ್ರೀರಾಮಕೃಷ್ಣರ ತೋಳಿನಲ್ಲಿ ಕಟ್ಟಿದ್ದ ಮಾಂಗಲಿಕ ಸೂತ್ರಕ್ಕೆ ಬೆಂಕಿ ತಗುಲಿ ಸುಟ್ಟು ಹೋಯಿತು. ಶ್ರೀಮಾತೆಯವರು ತಮ್ಮ ವಿವಾಹದ ಸಂಬಂಧವಾಗಿ ಹೀಗೆ ಹೇಳುತ್ತಾರೆ, ಖರ್ಜೂರದ ಹಣ್ಣಿನ ಸಮಯದಲ್ಲಿ ನನ್ನ ವಿವಾಹವಾಯಿತು. ಯಾವ ತಿಂಗಳೋ ನೆನಪಿಲ್ಲ. 10 ದಿನಗಳಲ್ಲಿ ನಾನು ಕಾಮರಾಪುರಕ್ಕೆ ಹೋಗಿದ್ದಾಗ ಖರ್ಜೂರವನ್ನು ಕಿತ್ತು ತಂದಿದ್ದೆ. ಹಳ್ಳಿಯ ಜಮೀನ್ದಾರ ಧರ್ಮದಾಸ ಲಾಹ ಬಂದು ಹೇಳಿದ, ಹೊಸದಾಗಿ ಮದುವೆಯಾದ ಹುಡುಗಿ ಇವಳೇ ಏನು? ಸೂರ್ಯನ ತಂದೆ ಶ್ರೀಮಾತೆಯವರ ಚಿಕ್ಕಪ್ಪ ಈಶ್ವರ ಮುಖರ್ಜಿ ನನ್ನನ್ನು ತೋಳಿನಲ್ಲಿ ಎತ್ತಿಕೊಂಡು ಕಾಮರಾಪುರಕ್ಕೆ ಕರೆದುಕೊಂಡು ಹೋಗಿದ್ದರು. ವಿವಾಹದ ಮರುದಿನ ಸಂಜೆ ವರನ ಕಡೆಯವರು ವಧೂವರ ಸಮೇತರಾಗಿ
ಕಾಮರಾಪುರಕ್ಕೆ ಹೋದರು. ಚಂದ್ರಮಣಿ ದೇವಿಯವರು ಯೋಗ್ಯ ರೀತಿಯಲ್ಲಿ ಅವರನ್ನು ಬರಮಾಡಿಕೊಂಡರು. ಅವರ ಯೋಗ್ಯತಾನುಸಾರವಾಗಿ ವೈವಾಹಿಕ ಕಟ್ಟಳೆಗಳೆಲ್ಲ ನೆರವೇರಿದ್ದುವು. ಈ ಆನಂದದ ಸಮಾರಂಭ ಮುಗಿಯುತ್ತಿದ್ದಂತೆಯೇ ಒಂದು ದಾರುಣ ಚಿಂತೆ ಚಂದ್ರಾದೇವಿಯವರ ಮನಸ್ಸನ್ನು ಕಾಡತೊಡಗಿತು. ರೂಢಿಯಂತೆ 300 ರೂಪಾಯಿ ವಧುದಕ್ಷಿಣೆಯನ್ನು ನೀಡಿದ್ದರು. ಸಾಮಾಜಿಕ ಪದ್ಧತಿಯ ಪ್ರಕಾರ ವಧುವಿಗೆ ತೊಡಿಸುವ ಆಭರಣವನ್ನು ವರನ ಕಡೆಯವರೇ ತರಬೇಕಿತ್ತು. ಚಂದ್ರಮಣಿ ದೇವಿಯವರು ತೀರಾ ಬಡವರಾದುದರಿಂದ ಲಾಹಾ ಮನೆಯಿಂದ ಒಡವೆಗಳನ್ನು ಎರವಲು ಪಡೆದಿದ್ದರು. ಈಗ ಅದನ್ನು ಹಿಂದಿರುಗಿಸಬೇಕು. ಪಾಪ, ಆ ಪುಟ್ಟ ಮುದ್ದು ಮಗುವಿನ ದೇಹದಿಂದ ಒಡವೆಗಳನ್ನು ತೆಗೆಯುವುದು ಹೇಗೆ? ಇದೇ ಅವರಿಗೆ ದೊಡ್ಡ ಚಿಂತೆಯಾಯಿತು. ಶ್ರೀರಾಮಕೃಷ್ಣರು ತಾಯಿಯನ್ನು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲವೆಂದು ಸಮಾಧಾನ ಮಾಡಿದರು. ರಾತ್ರಿ ತಮ್ಮ ಪುಟ್ಟ ಮಡದಿ ನಿದ್ರಿಸುತ್ತಿರುವಾಗ ಅವಳಿಗೆ ತಿಳಿಯದಂತೆ ಶ್ರೀರಾಮಕೃಷ್ಣರು ಬಹಳ ಚಾಕಚಕ್ಯತೆಯಿಂದ ಒಡವೆಗಳನ್ನು ಕಳಚಿ ತಾಯಿಗೆ ಕೊಟ್ಟರು. ಮರುದಿನ ಬೆಳಿಗ್ಗೆ ಬಾಲಕಿ ಎದ್ದು ನೋಡುತ್ತಾಳೆ. ತನ್ನ ದೇಹದ ಮೇಲೆ ಒಂದೂ ಆಭರಣವಿಲ್ಲ. ಶಿಶು ಸಹಜವಾಗಿ ತನ್ನ ದೇಹದ ವಿವಿಧ ಅಂಗಗಳನ್ನು ಮುಟ್ಟಿಕೊಂಡು ಅಲ್ಲಿ ಇಲ್ಲಿ ಇದ್ದ ಒಡವೆಗಳೆಲ್ಲ ಏನಾದವು ಎಂದು ಕೇಳಿದಳು. ಮಗುವಿನ ಈ ಸರಳ ನುಡಿಯನ್ನು ಕೇಳಿ ಚಂದ್ರಮಣಿ ದೇವಿಯವರನ್ನು ಹನಿಗೂಡಿತು. ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಸಮಾಧಾನ ಪಡಿಸುತ್ತಾ, ಚಿಂತಿಸಬೇಡ ಮಗು, ಗದಾಯ್ ನಿನಗೆ ಮುಂದೆ ಇವಕ್ಕಿಂತಲೂ ಒಳ್ಳೆಯ ಒಡವೆಗಳನ್ನು ತಂದು ಕೊಡುತ್ತಾನೆ ಎಂದು ಹೇಳಿದರು. ಮಗುವನ್ನು ಸಮಾಧಾನಪಡಿಸಿದ್ದಾಯಿತು. ಆದರೆ ಮರುದಿನವೇ ಬಂದ ಅವಳ ಚಿಕ್ಕಪ್ಪ ಮಗುವಿನ ದೇಹದ ಮೇಲೆ ಒಂದೂ ಒಡವೆ ಇಲ್ಲದಿದ್ದುದನ್ನು ನೋಡಿ ಕೋಪಗೊಂಡು ಅವಳನ್ನು ಜಯರಾಮ್ ಬಾಟಿಗೆ ಕರೆದುಕೊಂಡು ಹೋದನು. ಚಂದ್ರಮಣಿಯವರಿಗೆ ಭರಿಸಲಾಗದ ದುಃಖವಾಯಿತು. ಆದರೆ ಶ್ರೀರಾಮಕೃಷ್ಣರು ಈ ಪ್ರಸಂಗವನ್ನು ತೇಲಿಸಿಬಿಟ್ಟರು. ವಿವಾಹವಂತೂ ಆಗಿ ಹೋಯಿತು, ಇನ್ನೇನು ಅದನ್ನು ಬದಲಾಯಿಸಲಾಗುವುದಿಲ್ಲ ಬಿಡು ಎಂದು ತಾಯಿಯನ್ನು ಸಂತೈಸಿದರು. ಈ ಬಾರಿ ಶ್ರೀರಾಮಕೃಷ್ಣರು 2 ವರ್ಷಕ್ಕೂ ಹೆಚ್ಚು ಕಾಲ ಕಾಮರಾಪುಕಾರ್ದಲ್ಲಿ ತಂಗಿದ್ದರು. ಮದುವೆಯಾದ 2 ವರ್ಷದಲ್ಲೊಮ್ಮೆ ಅವರು ಮಾವನ ಮನೆಗೆ ಹೋದರು. ಆ ಸಂದರ್ಭವನ್ನು ಕುರಿತು ಶ್ರೀಮಾತೆಯವರು ಹೇಳುತ್ತಾರೆ. ಆಗಿನ್ನೂ ನನಗೆ 7 ವರ್ಷ ವಯಸ್ಸು. ವಿವಾಹಿತ ದಂಪತಿಗಳು ಒಟ್ಟಿಗೆ 2ನೆಯ ಬಾರಿ ವರನ ಮನೆಗೆ ಹೋಗುತ್ತಾರಷ್ಟೆ. ಆಗ ಅವರು ಹೇಳಿದರು, ನಿನಗೆ ಯಾವಾಗ ಮದುವೆಯಾಯಿತೆಂದು ನಿನ್ನನ್ನು ಯಾರಾದರೂ ಕೇಳಿದರೆ 5ನೇ ವರ್ಷದಲ್ಲೆಂದು ಹೇಳು, 7ನೇ ವರ್ಷದಲ್ಲೆಂದು ಹೇಳಿಬಿಟ್ಟೀಯ. 2ನೇ ಬಾರಿ ಜತೆಯಾಗಿ ಹೋಗುವುದನ್ನೇ ವಿವಾಹವೆಂದು ಅವಳು ತಿಳಿಯಬಹುದೆಂದು ಶ್ರೀರಾಮಕೃಷ್ಣರು ಈ ರೀತಿ ಎಚ್ಚರಿಕೆ ನೀಡಿದ್ದಿರಬಹುದು. ಅದೇ ಸಂದರ್ಭದಲ್ಲಿ ಹೃದಯರಾಮ ಶ್ರೀರಾಮಕೃಷ್ಣರ ಜೊತೆ ಜಯರಾಮ್ ಬಾಟಿಗೆ ಹೋಗಿದ್ದನು. ಪುಟ್ಟ ಅತ್ತೆಯನ್ನು ಹುಡುಕಿ ಅವಳು ನಾಚಿಕೆಯಿಂದ ಎಷ್ಟೇ ನಿರಾಕರಿಸಿದರೂ ಬಿಡದೆ ಅವಳ ಪಾದ ಪೂಜೆ ಮಾಡಿದ್ದನು. ಶಾರದಾ ದೇವಿಯವರು ಆಗಿನ್ನೂ ಅತ್ಯಂತ ಎಳೆಯ ವಯಸ್ಸಿನವರಾದರೂ ಅವರ ಬುದ್ಧಿ ಪರಿಪಕ್ವವಾಗಿತ್ತು. ಅವರಾಗಿಯೇ ಶ್ರೀರಾಮಕೃಷ್ಣರ ಪಾದವನ್ನು ತೊಳೆದು ಅವರಿಗೆ ಗಾಳಿ ಬೀಸಿದ್ದರು. ಅನೇಕರಿಗೆ ಇದೊಂದು ವಿನೋದ ಪ್ರಸಂಗವಾಗಿತ್ತು. ಪತ್ನಿಯೊಡನೆ ಶ್ರೀರಾಮಕೃಷ್ಣರು ಜಯರಾಮ್ ಬಾಟಿಯಿಂದ ಕಾಮರಾಪುರಕ್ಕೆ ಹಿಂದಿರುಗಿದರು ಮತ್ತು ಕೆಲವೇ ದಿನಗಳಲ್ಲಿ ದಕ್ಷಿಣೇಶ್ವರಕ್ಕೆ ತಮ್ಮ ಸಾಧನೆಯನ್ನು ಮುಂದುವರಿಸಲು ಹೊರಟು ಹೋದರು. ಶಾರದಾ ದೇವಿಯವರು ಜಯರಾಮ್ ಬಾಟಿಗೆ ಹಿಂದಿರುಗಿ ತಾಯಿಯ ಅಕ್ಕರೆಯ ಆರೈಕೆಯಲ್ಲಿ ತಮ್ಮ ಹಿಂದಿನ ಹಳ್ಳಿಯ ಜೀವನವನ್ನು ಮುಂದುವರೆಸಿದರು. ಮುಂದೆ ಅವರು 13ನೇ ವರ್ಷದವರಾಗಿರುವಾಗಲೊಮ್ಮೆ ಕಾಮರಾಪುರಕ್ಕೆ ಹೋಗಿದ್ದರು. ಆಗ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿದ್ದರು. ಚಂದ್ರಾದೇವಿಯವರು ಅಲ್ಲಿಯೇ ಇದ್ದರು. ಈ ಭೇಟಿಯ ಸಂದರ್ಭದಲ್ಲಿ ಒಂದು ಲೌಕಿಕ ಘಟನೆ ಸಂಭವಿಸಿತು. ಶ್ರೀರಾಮಕೃಷ್ಣರ ಮನೆಯ ಹಿಂಬದಿಯಲ್ಲಿ ಒಂದು ಸಣ್ಣ ರಸ್ತೆ. ಅದನ್ನು ದಾಟಿ ಮುಂದೆ ಹೋದರೆ ಹಲದಾರ್ ಪುಕಾರ್ ಸಿಗುವುದು. ಹಳ್ಳಿಯ ಜನರು ಸ್ನಾನಕ್ಕಾಗಿ ಮತ್ತು ನೀರಿಗಾಗಿ ಆ ಕೊಳಕ್ಕೆ ಬರುತ್ತಿದ್ದರು.
ಶ್ರೀಮಾತೆಯವರಿಗೆ ಒಬ್ಬರೇ ಅಲ್ಲಿಗೆ ಸ್ನಾನಕ್ಕೆ ಹೋಗಲು ಭಯವಾಗುತ್ತಿತ್ತು. ಮನೆಯ ಹಿಂಬಾಗಿಲಿನಲ್ಲಿ ನಿಂತು, ನಾನು ಹೊಸದಾಗಿ ಮದುವೆಯಾದ ಯುವತಿ, ಹೇಗೆ ಒಬ್ಬಳೇ ಸ್ನಾನಕ್ಕೆ ಹೋಗಲಿ ಎಂದು ಮನಸ್ಸಿನಲ್ಲಿ ಚಿಂತಿಸತೊಡಗಿದರು. ಹೀಗೆ ಚಿಂತಿಸುತ್ತಿದ್ದಂತೆಯೇ 8 ಜನ ಬಾಲಕಿಯರು ಅವರನ್ನು ಸಮೀಪಿಸುತ್ತಿರುವುದನ್ನು ಕಂಡರು. ಶ್ರೀಮಾತೆಯವರು ರಸ್ತೆಯನ್ನಿಳಿದರು. 4 ಜನ ಬಾಲಕಿಯರು ಅವರ ಹಿಂಭಾಗದಲ್ಲಿ ಮತ್ತೆ 4 ಜನ ಮುಂಭಾಗದಲ್ಲಿ ಅವರನ್ನನುಸರಿಸಿ ಅವರನ್ನು ಕೊಳಕ್ಕೆ ಕರೆದುಕೊಂಡು ಹೋದರು. ಎಲ್ಲರೂ ಸ್ನಾನವನ್ನು ಮುಗಿಸಿ ಮೊದಲಿನಂತೆಯೇ ಹಿಂದಿರುಗಿದರು. ಶ್ರೀಮಾತೆಯವರು ಅಲ್ಲಿರುವಷ್ಟು ಕಾಲವೂ ಇದೇ ರೀತಿಯೇ ಸಂಭವಿಸಿತು. ಅವರಿಗೆ ಆಗಾಗ ಅನಿಸುತ್ತಿತ್ತು, ಯಾರೀ ಬಾಲಕಿಯರು ಪ್ರತಿದಿನ ಸ್ನಾನ ಸಮಯಕ್ಕೆ ಬರುತ್ತಾರಲ್ಲ ಎಂದು. ಆದರೆ ಅವರಿಗೊಂದೂ ಅರ್ಥವಾಗಲಿಲ್ಲ. ಮತ್ತೆ ಆ ಬಾಲಕಿಯರನ್ನು ನೀವಾರೆಂದು ವಿಚಾರಿಸಲೂ ಇಲ್ಲ. 1867ರಲ್ಲಿ ಶ್ರೀರಾಮಕೃಷ್ಣರು ಭೈರವಿ ಬ್ರಾಹ್ಮಣಿಯೊಡನೆ ಕುಮಾರಪುಕಾರಕ್ಕೆ ಬಂದರು. ಈ ವಾರ್ತೆ ಕೇಳಿದ ಕೂಡಲೇ ಮತ್ತೆ ಕುಮಾರಪುಕುರಕ್ಕೆ ಹೋದರು ಶ್ರೀಮಾತೆಯವರು. ಈ ಬಾರಿಯವರು ಅಲ್ಲಿ ತಮ್ಮ ಪತಿಯೊಡನೆ 7 ತಿಂಗಳುಗಳಿದ್ದರು. ಅವರಿಗಾಗ 14 ವರ್ಷ. ಆಗ ಚಂದ್ರಮಣಿ ದೇವಿಯವರು ಅಲ್ಲಿಯೇ ಇದ್ದರು. ಶ್ರೀಮಾತೆಯವರು ತನ್ನ ತಾಯಿ ಎಂಬಂತೆ ಅತ್ತೆಯ ಸೇವೆ ಮಾಡಿದರು. ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಸಂಬಂಧಿಸಿದ ಎಷ್ಟೋ ವಿಷಯಗಳನ್ನು ಸಂಗ್ರಹಿಸಿದರು. ಅವರು ಅವರ ಕಷ್ಟ ನಷ್ಟಗಳನ್ನು ಅರಿತರು. ಹೀಗೆ ಒಂದು ದಿನ ಅತ್ತೆಯ ಬೆನ್ನಿಗೆ ಎಣ್ಣೆ ಉಜ್ಜುತ್ತಿರುವಾಗ ಮಾವನವರ ಅಪೂರ್ವ ಧರ್ಮನಿಷ್ಠೆಯ ವಿಷಯವನ್ನು ಕೇಳಿ ಮುಂದೆ ಅದನ್ನು ಉಲ್ಲೇಖಿಸಿ ಭಕ್ತರೊಬ್ಬರಿಗೆ ಹಾಸ್ಯಕ್ಕಾಗಿ ಹೀಗೆ ಹೇಳಿದರು. ಇಂತಹ ಆಚಾರವಂತರ ವಂಶದಲ್ಲಿ ಜನಿಸಿಯೂ ಠಾಕೂರರು ಕೈವರ್ತಕನ ಮನೆಯಲ್ಲಿ ಪೂಜಾರಿಯಾಗಬೇಕಾಯಿತು. ಅತ್ತೆ ಮಾವಂದಿರ ಮೇಲೆ ಶ್ರೀಮಾತೆಯವರಿಗೆ ಅಪಾರ ಭಕ್ತಿ ಗೌರವವಿತ್ತೆಂಬುದು ಅವರ ಮಾತಿನಿಂದ ವ್ಯಕ್ತವಾಗುವುದು. ತಮ್ಮ ಮಾವನವರ ಬಗ್ಗೆ ಅವರು ಹೆಮ್ಮೆಯಿಂದ ಹೇಗೆ ಹೇಳುತ್ತಾರೆ, ನನ್ನ ಮಾವನವರಿದ್ದರಲ್ಲ, ಅವರು ಒಳ್ಳೆಯ ತೇಜಸ್ವಿಗಳು, ನಿಷ್ಠಾವಂತ ಬ್ರಾಹ್ಮಣರು. ಅವರು ಅಪರಿಗ್ರಾಹಿಗಳಾಗಿದ್ದರು. ಯಾರೇ ಆಗಲಿ ಮನೆಗೆ ಏನನ್ನು ತಂದರೂ ಸ್ವೀಕರಿಸುವಂತಿರಲಿಲ್ಲ. ನನ್ನ ಅತ್ತೆಯವರಿಗೆ ಯಾರಾದರೂ ಗುಟ್ಟಾಗಿ ಏನಾದರೂ ತಂದುಕೊಟ್ಟರೆ ಅವರು ಅದನ್ನು ಅಡಿಗೆ ಮಾಡಿ ರಘುವೀರನಿಗೆ ನಿವೇದಿಸಿ ಅನಂತರ ಎಲ್ಲರಿಗೂ ಪ್ರಸಾದವನ್ನು ಹಂಚುತ್ತಿದ್ದರು. ಮಾವನವರಿಗೆ ಇದು ತಿಳಿದರೆ ಅವರು ಕಿಡಿಕಿಡಿಯಾಗುತ್ತಿದ್ದರು. ಆದರೆ ಪರಮ ಭಕ್ತರು ಅವರು. ಶೀತಲಾದೇವಿ ಯಾವಾಗಲೂ ಅವರೊಡನಿರುತ್ತಿದ್ದಳು. ಇನ್ನು ಬೆಳಕು ಹರಿಯುವುದಕ್ಕೆ ಮುಂಚೆಯೇ ಅವರು ಹೂ ಕೀಳಲು ಹೋಗುತ್ತಿದ್ದರು. ಒಂದು ದಿನ ಲಾಹರ ತೋಟಕ್ಕೆ ಹೋಗಿದ್ದಾಗ ಸುಮಾರು 9 ವರ್ಷದ ಹುಡುಗಿ ಬಂದು ಅವರಿಗೆ ಹೇಳಿದಳು, ಈ ಕಡೆ ಬಾರಪ್ಪ, ಅಲ್ಲಿ ಕೊಂಬೆಯಲ್ಲಿ ತುಂಬಾ ಹೂವಿದೆ, ನಾನು ಬಗ್ಗಿಸಿಕೊಡುತ್ತೇನೆ, ನೀನು ಕಿತ್ತುಕೋ. ನೀನಾರು ಮಗು, ಇಷ್ಟು ಹೊತ್ತಿನಲ್ಲೇ ಬಂದಿರುವೆ ಎಂದು ಅವರು ವಿಚಾರಿಸಿದರು. ಅವಳೆಂದಳು, ನಾನು ಇಲ್ಲೇ ಹಲದಾರರ ಮನೆಯವಳು. ಅವರು ಅಂಥವರಾಗಿದ್ದರಿಂದಲೇ ಭಗವಂತನು ಅವರ ಮನೆಯಲ್ಲಿ ಜನಿಸಿದನು. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಶ್ರೀಮಾತೆಯವರಿಗೆ ಅನೇಕ ವಿಷಯಗಳನ್ನು ಕಲಿಸಿದರು. ತಾವು ತಮ್ಮ ದೀರ್ಘ ಅನುಭವದ ಮೂಲಕ ಗಳಿಸಿದ ಜ್ಞಾನ ಸಂಪತ್ತನ್ನು ಶ್ರೀಮಾತೆಯವರಿಗಿತ್ತರು. ತ್ಯಾಗದ ಮೂಲಕವೇ ಜೀವನವು ಸಾರ್ಥಕತೆಯನ್ನು ಪಡೆಯುವುದೆಂಬುದನ್ನು ಅವರಿಗೆ ತೋರಿಸಿಕೊಟ್ಟು ಉಚ್ಚ ಧರ್ಮ ಜೀವನಕ್ಕೆ ಬೇಕಾಗುವ ಸಚ್ಚಾರಿತ್ರ್ಯವನ್ನು ಅವರಿಗೆ ಬೋಧಿಸಿದರು. ಹೀಗೆ ಆಧ್ಯಾತ್ಮಿಕ ತರಬೇತಿಯ ಜೊತೆಗೆ ದೈನಂದಿನ ಮನೆ ಕೆಲಸವನ್ನೂ ಮಾಡುವ ಕ್ರಮ, ದೇವ ದ್ವಿಜ ಅತಿಥಿಗಳ ಸೇವೆ, ಗುರು ಹಿರಿಯರಲ್ಲಿ ಶ್ರದ್ಧೆ, ಕಿರಿಯರ ಮೇಲೆ ಸ್ನೇಹಪರಾಯಣತೆ, ಪರಿಜನರ ಸೇವೆ ಇತ್ಯಾದಿಯಾಗಿ ಅನೇಕ ಲೌಕಿಕ ವಿಷಯಗಳನ್ನು ಉಪದೇಶಿಸಿದರು. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸಬೇಕೆಂಬ ನಿಯಮಾನುಸಾರವಾಗಿ ಯಾವ ಸಂದರ್ಭದಲ್ಲಿ ಯಾರ್ಯಾರೊಡನೆ ಯಾವ ರೀತಿ ನಡೆದುಕೊಳ್ಳಬೇಕೆಂಬುದನ್ನು ಅವರು ತಿಳಿಸಿಕೊಟ್ಟರು. ದೋಣಿ ಅಥವಾ ಗಾಡಿ ಹತ್ತಿ ಇಳಿಯುವಾಗ ಹೇಗೆ ಎಚ್ಚರಿಕೆಯಿಂದಿರಬೇಕು, ದೀಪದ ಬತ್ತಿ ಹೊಸೆಯುವ ವಿಧಾನ, ಇಂತಹ ಸಣ್ಣ ಪುಟ್ಟ ವಿಷಯಗಳೂ ಕೂಡ ಅವರ ತರಬೇತಿಯ ವ್ಯಾಪ್ತಿಯಲ್ಲಿದ್ದವು. ಈ ಎಲ್ಲ ತರಬೇತಿಯ ಹಿಂದೆ ಇದ್ದದ್ದು ಕೇವಲ
ಭಗವದ್ಭಾವ. ಮತ್ತೆ ಶ್ರೀರಾಮಕೃಷ್ಣರು ಆನಂದ ಮೂರ್ತಿ. ಅವರ ಉಪದೇಶವನ್ನು ಕೇಳುವುದು ಮತ್ತು ಅವರಿಂದ ತರಬೇತಿಯನ್ನು ಪಡೆಯುವುದು ಎಂದರೆ ಪರಮಾನಂದದಾಯಕ. ಶ್ರೀ ಮಾತೆಯವರ ಪರಿಶುದ್ಧತೆ, ಸರಳತೆ, ಧರ್ಮನಿಷ್ಠೆ ಇತ್ಯಾದಿ ದೈವಿ ಗುಣಗಳು ಅವರಿಗೆ ಈ ಆನಂದವನ್ನು ಮನತುಂಬಾ ಸವಿಯುವ ಸಾಮರ್ಥ್ಯವನ್ನು ಎತ್ತಿದ್ದವು. ತಾವಾಗ ಅನುಭವಿಸಿದ ಆನಂದದ ವಿಷಯವನ್ನು ಮುಂದೆ ಭಕ್ತರೊಡನೆ ಮಾತನಾಡುವಾಗ ವ್ಯಕ್ತಪಡಿಸಿದರು. ಅಂದಿನಿಂದ ಯಾವಾಗಲೂ ಆನಂದದಿಂದ ತುಂಬಿದ ಬಿಂದಿಗೆಯನ್ನು ನನ್ನ ಹೃದಯದಲ್ಲಿ ಇಟ್ಟಿರುವಂತೆ ನನಗನ್ನಿಸುತ್ತಿತ್ತು. ಆ ಸ್ಥಿರ ನಿತ್ಯ ಆನಂದದಲ್ಲಿ ನನ್ನ ಮನಸ್ಸು ಹೇಗೆ ಆಳವಾಗಿ ಮಗ್ನವಾಗಿತ್ತೆಂಬುದನ್ನು ವರ್ಣಿಸಿ ಹೇಳಲಾರೆ. ಶ್ರೀ ಮಾತೆಯವರು ಒಂದು ದಿನ ಉಳಿದ ಸ್ತ್ರೀಯರೊಡನೆ ಶ್ರೀರಾಮಕೃಷ್ಣರ ಉಚ್ಚ ಆಧ್ಯಾತ್ಮಿಕ ವಿಚಾರವನ್ನು ಕೇಳುತ್ತಿರುವಾಗ ನಿದ್ರೆ ಹೋದರು. ಉಳಿದವರು ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದಾಗ ಶ್ರೀರಾಮಕೃಷ್ಣರು ಅವರನ್ನು ತಡೆದು, ಬೇಡ ಬೇಡ, ಅವಳನ್ನು ಎಬ್ಬಿಸಬೇಡ. ಅವಳು ಸುಮ್ಮನೆ ನಿದ್ರಿಸುತ್ತಿರುವಳೆಂದು ಭಾವಿಸಬೇಡ. ಅವಳು ಈ ವಿಚಾರಗಳನ್ನು ಕೇಳಿದರೆ ಒಮ್ಮೆಯೇ ಮೇಲೆ ಹಾರಿ ಹೋಗಿ ಬಿಡುತ್ತಾಳೆ ಎಂದು ಹೇಳಿದರು. ಮಹಿಳೆಯರು ಇದನ್ನು ಅನಂತರ ಶ್ರೀ ಮಾತೆಯವರಿಗೆ ತಿಳಿಸಿದರು. ಶ್ರೀರಾಮಕೃಷ್ಣರಿಗೆ ಮಾತ್ರ ತಿಳಿದಿತ್ತು ತಮ್ಮ ಮಾತಿನ ಅರ್ಥ. ಶ್ರೀರಾಮಕೃಷ್ಣರು ವಿನೋದ ಪ್ರಿಯರು. ಅವರು ಉಪದೇಶಿಸುತ್ತಿದ್ದ ರೀತಿಯಲ್ಲಿ ತಮ್ಮದೇ ಆದ ನೂತನತೆ ಬೆಳಗುಯಿತ್ತು. ಇದರ ಒಂದು ರಮ್ಯ ಚಿತ್ರವನ್ನು ಲಕ್ಷ್ಮೀದೇವಿ ನೀಡಿರುವಳು. ಠಾಕೂರರು ಯಾವಾಗಲೂ ಶ್ರೀ ಮಾತೆಯವರಿಗೆ ಸಂಸಾರದ ಅನಿತ್ಯತೆಯನ್ನು, ಅದರ ಕಷ್ಟ ಕಾರ್ಪಣ್ಯಗಳನ್ನು ವಿವರಿಸಿ ವೈರಾಗ್ಯ ಮತ್ತು ಭಗವದ್ಭಕ್ತಿಯೇ ಸಾರ ಎಂದು ತಿಳಿಸಿಕೊಡುತ್ತಿದ್ದರು. ಹಂದಿ ನಾಯಿಗಳಂತೆ ಮಕ್ಕಳನ್ನು ಪಡೆಯುವುದರಿಂದ ಏನು ಪ್ರಯೋಜನ ಎಂದು ಹೇಳುತ್ತಿದ್ದರು. ಶ್ರೀ ಮಾತೆಯವರ ತಾಯಿಗೆ ಅನೇಕ ಮಕ್ಕಳಿದ್ದರು. ಅವರಲ್ಲಿ ಕೆಲವರು ಸತ್ತು ಹೋಗಿದ್ದರು. ಶ್ರೀ ಮಾತೆಯವರು ಆ ಚಿಕ್ಕ ಪುಟ್ಟ ಸೋದರ ಸೋದರಿಯರನ್ನು ತೊಡೆಯ ಮೇಲೆ ಆಡಿಸಿ ಮುದ್ದಿಸಿ ಪೋಷಿಸುತ್ತಿದ್ದರು. ಅವರ ಮೃತ್ಯುವಿನಿಂದಾದ ತಂದೆ ತಾಯಂದಿರ ಶೋಕವನ್ನು ನೋಡಿ ಆ ಶೋಕದಲ್ಲಿ ತಾವು ಭಾಗಿಯಾಗಿದ್ದರು. ಇದನ್ನೆಲ್ಲ ಪ್ರಸ್ತಾಪಿಸಿ ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ನಿನಗೂ ಅನುಭವವಾಗಿದೆ. ಎಷ್ಟೊಂದು ದುಃಖ ಕಷ್ಟಗಳನ್ನು ಅನುಭವಿಸಬೇಕೆಂಬುದು ನಿನಗೆ ಗೊತ್ತಾ? ಈ ಗೊಂದಲವೆಲ್ಲ ಏಕೆ? ಇವಾವುವೂ ಇಲ್ಲದಿದ್ದರೆ ಯಾವ ಹಂಗೂ ಇಲ್ಲದೆ ನಿನ್ನ ಪಾಡಿಗೆ ನೀನಿರಬಹುದು. ಯಾವಾಗಲೂ ನಿನಗೆ ನೀನೇ ಒಡತಿಯಾಗಿರಬಹುದು. ಶ್ರೀ ಮಾತೆಯವರು ಸದಾ ಕೆಲಸದಲ್ಲಿ ಮಗ್ನರಾಗಿರುತ್ತಿದ್ದರು. ಕಾಮುರಾಪುಕುರದಲ್ಲಿ ಎಲ್ಲ ಗೃಹ ಕೃತ್ಯಗಳೂ ಅವರದೇ. ಒಂದು ದಿನ ಬೆಳಿಗ್ಗೆ ಶ್ರೀ ಮಾತೆಯವರು ಸೆಗಣಿಯಿಂದ ನೆಲ ಸಾರಿಸುತ್ತಿದ್ದರು. ಶ್ರೀರಾಮಕೃಷ್ಣರು ಹೊರಗಡೆ ಕಡ್ಡಿಯಿಂದ ಹಲ್ಲು ಉಜ್ಜುತ್ತಾ ತಮ್ಮ ಹಾಸ್ಯಭರಿತ ಮಾತಿನಿಂದ ಎಲ್ಲರನ್ನೂ ನಗಿಸುತ್ತಿದ್ದರು. ಶ್ರೀ ಮಾತೆಯವರನ್ನು ಉದ್ದೇಶಿಸಿ ಹೇಳತೊಡಗಿದರು. ಮಗುವಿನ ಅನ್ನಪ್ರಾಶನದ ಸಮಯದಲ್ಲಿ ನೀನೇನೋ ವಿಧ ವಿಧವಾದ ಒಡವೆಗಳನ್ನು ತೊಟ್ಟು ಆನಂದದಿಂದ ಕುಣಿದಾಡಬಹುದು. ಆದರೆ ಅದೇ ಮಗು ತೀರಿ ಹೋದರೆ ತಲೆ ಚೆಚ್ಚಿಕೊಂಡು ಅಳಬೇಕಾಗುವುದು. ಲಜ್ಜೆಯಿಂದ ಶ್ರೀ ಮಾತೆಯವರು ಸುಮ್ಮನೆ ಎಲ್ಲವನ್ನೂ ಕೇಳುತ್ತಿದ್ದರು. ಠಾಕೂರರು ಮತ್ತೆ ಮತ್ತೆ ಮಕ್ಕಳ ಮೃತ್ಯುವಿನ ವಿಷಯವನ್ನೇ ಹೇಳತೊಡಗಲು ಅವರು ಮೆತ್ತಗೆ ಹೇಳಿದರು, ಅವುಗಳಲ್ಲಿ ಎಲ್ಲವೂ ಸತ್ತು ಹೋಗುವವೇನು? ಈ ಮಾತು ಬಾಯಿಂದ ಹೊರಡುತ್ತಿದ್ದಂತೆಯೇ ಠಾಕೂರರು ಚಕಿತರಾಗಿ ಧ್ವನಿಯೇರಿಸಿ ಹೇಳಿದರು, ಅರೆ, ವಿಷಸರ್ಪದ ಬಾಲದ ಮೇಲೆ ಕಾಲಿಟ್ಟೆನಲ್ಲ. ಓಹೋ, ನಾನಂದುಕೊಂಡಿದ್ದೆ ಏನೂ ಅರಿಯದ ಹಸುಳೆಯೆಂದು. ಈಗ ನೋಡಿದರೆ ಇವಳಿಗೆ ಎಲ್ಲಾ ತಿಳಿದಿರುವಂತಿದೆ. ಅವುಗಳಲ್ಲಿ ಎಲ್ಲವೂ ಸತ್ತು ಹೋಗುವವೇನೋ ಎಂದು ಹೇಗೆ ಎದುರು ನುಡಿದು ಬಿಟ್ಟಳು? ಶ್ರೀ ಮಾತೆಯವರು ಅಲ್ಲಿಂದ ಓಡಿ ಕಣ್ಮರೆಯಾದರು. ಕಲ್ಕತ್ತೆಯ ನಾಗರಿಕ ಕಟ್ಟುಪಾಡುಗಳಿಲ್ಲದೆ ಶ್ರೀರಾಮಕೃಷ್ಣರು ಕಾಮರಾಪುಕುರದಲ್ಲಿ ಸ್ವಚ್ಛಂದದಿಂದ ವರ್ತಿಸುತ್ತಿದ್ದರು. ಎಲ್ಲರೊಡನೆಯೂ ನಿಸ್ಸಂಕೋಚವಾಗಿ ಬೆರೆಯುತ್ತಿದ್ದರು. ಒಂದು ಮುಕ್ತ ವಾತಾವರಣ ಅವರಿಗೆ ಅಲ್ಲಿ ಲಭಿಸಿತ್ತು. ಒಮ್ಮೆ ಪಕ್ಕದ ಹಳ್ಳಿಯಲ್ಲಿ ನಡೆಯುತ್ತಿದ್ದ ಜಾತ್ರೆಗೆ ಶ್ರೀ ಮಾತೆಯವರು ಇನ್ನು ಕೆಲವು ಮಹಿಳೆಯರೊಡನೆ ಹೋಗಬಯಸಿದರು. ಆದರೆ ಶ್ರೀರಾಮಕೃಷ್ಣರು
ಇದಕ್ಕೆ ಸಮ್ಮತಿ ನೀಡಲಿಲ್ಲ. ಇದರಿಂದ ಶ್ರೀಮಾತೆಯವರ ಮನಸ್ಸಿಗೆ ಬೇಸರವಾದದ್ದನ್ನು ಶ್ರೀರಾಮಕೃಷ್ಣರು ಅರಿತಿರಲಿಲ್ಲ. ಅವರಿಗೆ ಸಮಾಧಾನವೀಯಲು ಆ ಎಲ್ಲಾ ಮಹಿಳೆಯರ ಮುಂದೆ ಆ ನಾಟಕವನ್ನು ತಾವೇ ಅಭಿನಯಿಸಿ ತೋರಿಸಿದರು. ಅವರು ಒಮ್ಮೆ ಮಾತ್ರ ಅದನ್ನು ನೋಡಿದ್ದರು, ಆದರೆ ಅವರ ಸ್ಮೃತಿ ಶಕ್ತಿ ಅಸಾಧಾರಣವಾದುದು. ಅಭಿನಯದಲ್ಲಿ ಅವರು ತೋರಿಸಿದ ಚಾತುರ್ಯ ಅದ್ಭುತ. ಅವರ ಸುಶ್ರಾವ್ಯ ಗಾನ ಎಲ್ಲರ ಹೃದಯವನ್ನೂ ಸೂರೆಗೊಂಡಿತು. ಮಹಿಳೆಯರೆಲ್ಲ ತಾವು ಜಾತ್ರೆಗೆ ಹೋಗಿದ್ದುದೇ ಒಳ್ಳೆಯದಾಯಿತೆಂದುಕೊಂಡರು. ಕಾಮರಾಪುರದಲ್ಲಿ ಶ್ರೀರಾಮಕೃಷ್ಣರ ಚಲನವಲನದ ಸಂಬಂಧವಾಗಿ ಶ್ರೀಮಾತೆಯವರು ಹೀಗೆನ್ನುತ್ತಾರೆ: ಅವರು ನಿರಾನಂದರಾಗಿದ್ದುದನ್ನು ನಾನೆಂದು ನೋಡಿಯೇ ಇಲ್ಲ. ಮಕ್ಕಳೊಡನೆಯಾಗಲಿ ಮುದುಕರೊಡನೆಯಾಗಲಿ ಎಲ್ಲರೊಡನೆಯೂ ಆನಂದದಿಂದ ಬೆರೆಯುತ್ತಿದ್ದರು. ಇಲ್ಲ, ಅವರು ಸಪ್ಪೆ ಮೋರೆ ಹಾಕಿಕೊಂಡಿರುವುದನ್ನೇ ನೋಡಿಲ್ಲ. ಕಾಮರಾಪುರದಲ್ಲಿ ಬೆಳಿಗ್ಗೆ ಎದ್ದವರೇ ಇಂದು ಈ ಸೊಪ್ಪಿನ ಅಡಿಗೆ ಮಾಡು, ಅದನ್ನು ಉಣ್ಣುತ್ತೇನೆ ಎನ್ನುತ್ತಿದ್ದರು. ಅದನ್ನು ಕೇಳಿದವರೇ ನಾವೆಲ್ಲ ಆ ಸೊಪ್ಪನ್ನು ತಂದು ಅಡುಗೆ ಮಾಡುತ್ತಿದ್ದೆವು. ಕೆಲವು ದಿನಗಳಾದ ಮೇಲೆ ಹೇಳುತ್ತಾರೆ, ಛೇ, ನನಗೇನಾಗಿದೆ? ಬೆಳಗಾಗೆದ್ದ ಕೂಡಲೇ ತಿನ್ನುವ ಯೋಚನೆಯೇ ಆಯಿತಲ್ಲ. ರಾಮ ನಮಗೆ ಹೇಳಿದರು, ನನಗಾಗಿ ಇನ್ನೇನೂ ತಯಾರಿಸುವುದು ಬೇಡ. ನೀವು ಏನು ಬೇಯಿಸುತ್ತೀರೋ ಅದನ್ನು ತಿನ್ನುತ್ತೇನೆ. ದೇಹ ಸ್ವಾಸ್ಥ್ಯಕ್ಕಾಗಿ ಅವರು ಆಗಾಗ ಹಳ್ಳಿಗೆ ಹೋಗುತ್ತಿದ್ದರು. ದಕ್ಷಿಣೇಶ್ವರದಲ್ಲಿರುವಾಗ ಏನಾದರೂ ಉದರ ವ್ಯಾಧಿ ಬರುತ್ತಿತ್ತು. ಅವರು ಬೇಸತ್ತು ಹೇಳುತ್ತಿದ್ದರು, ರಾಮ ಈ ಹೊಟ್ಟೆಯಲ್ಲಿ ಬರೀ ಮಲವೇ ಯಾವಾಗಲೂ ಹೊರಬರುತ್ತಿರುತ್ತದೆ ಎಂದು. ಈ ಎಲ್ಲದರಿಂದ ಶರೀರದ ಮೇಲೆ ಅತ್ಯಂತ ತಿರಸ್ಕಾರ ಅವರಲ್ಲಿ ಉಂಟಾಯಿತು. ಮತ್ತೆ ಶರೀರದ ಬಗ್ಗೆ ಅಷ್ಟೊಂದು ಗಮನ ತೆಗೆದುಕೊಳ್ಳುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಹಾಸ್ಯಪ್ರಿಯರು. ಅವರ ಈ ಪ್ರವೃತ್ತಿಗೆ ನಿದರ್ಶನವಾದ ಒಂದು ಸುಂದರ ಘಟನೆ ಸಂಭವಿಸಿತು. ಅದರ ಬಗ್ಗೆ ಶಾರದಾ ದೇವಿಯವರು ಹೀಗೆ ಹೇಳುತ್ತಾರೆ: ಕಾಮರಾಪುರದಲ್ಲಿ ಲಕ್ಷ್ಮಿಯ ತಾಯಿ ಮತ್ತು ನಾನು ಅಡಿಗೆ ಮಾಡುತ್ತಿದ್ದೆವು. ಒಂದು ದಿನ ಠಾಕೋರ್ ಮತ್ತು ಹೃದಯ್ ಊಟಕ್ಕೆ ಕುಳಿತಿದ್ದರು. ಲಕ್ಷ್ಮಿಯ ತಾಯಿ ಅಡಿಗೆಯಲ್ಲಿ ನಿಷ್ಣಾತಳು. ಅವಳು ಮಾಡಿದ ತಿಂಡಿಯೊಂದನ್ನು ಬಾಯಿಗೆ ಹಾಕಿಕೊಂಡು ಅವರಂದರು, ಓ ಹೃದು, ಇದನ್ನು ರಾಮದಾಸ್ ವೈದ್ಯನೇ ಮಾಡಿರಬೇಕು. ಮತ್ತೆ ನಾನು ತಯಾರಿಸಿದ ತಿಂಡಿಯ ರುಚಿ ನೋಡಿ ಇದು ಶ್ರೀನಾಥ್ ಸೇನನದು ಎಂದರು. ಈಗ ಲಕ್ಷ್ಮಿಯ ತಾಯಿ ವೈದ್ಯ ರಾಮದಾಸನೆಂದರೆ ನಾನು ಶ್ರೀನಾಥ್ ಸೇನ್ ಅಂದರೆ ಅಳಲೇಕಾಯಿ ಪಂಡಿತಳಾದೆ. ಇದನ್ನು ಕೇಳಿ ಹೃದಯ್ ಹೇಳಿದ, ಅದು ಸರಿ, ಆದರೆ ಈ ಅಳಲೇಕಾಯಿ ಪಂಡಿತಳೆ ನಿಮಗೆ ಯಾವಾಗಲೂ ದೊರೆಯುವವಳು. ಮೈ ಉಜ್ಜಲು ಕಾಲು ಒತ್ತಲೂ ಕೂಡ ಅವಳಿರುವಳು. ಕರೆದರೆ ಸಾಕು. ರಾಮದಾಸ ವೈದ್ಯನಿಗಾದರೂ ತುಂಬಾ ಹಣ ಕೊಡಬೇಕು. ಮತ್ತೆ ಯಾವಾಗಲೂ ಸಿಗುವವನಲ್ಲ. ಅಷ್ಟೇ ಅಲ್ಲದೆ ಜನರು ಅಳಲೇಕಾಯಿ ಪಂಡಿತನನ್ನೇ ಮೊದಲು ಕರೆಯುವುದು. ಅವನು ಯಾವಾಗಲೂ ಸೇವೆಗೆ ಸಿದ್ಧನಿರುತ್ತಾನೆ. ಅದು ನಿಜ, ಅದು ನಿಜ. ಅವಳು ಯಾವಾಗಲೂ ಇರುತ್ತಾಳೆ ಎಂದು ನಕ್ಕು ನುಡಿದರು. ಶ್ರೀರಾಮಕೃಷ್ಣರು ಸಾಂಪ್ರದಾಯ ರೀತ್ಯ ಸನ್ಯಾಸ ಸ್ವೀಕರಿಸಿದ್ದರು. ಸನ್ಯಾಸವಿತ್ತ ಗುರು ತೋತಾಪುರಿ ಅವರ ಮೇಲಿನ ತುಂಬು ವಿಶ್ವಾಸದಿಂದ ಶ್ರೀರಾಮಕೃಷ್ಣರಂತಹ ಬ್ರಹ್ಮಜ್ಞ ಪುರುಷರಿಗೆ ನಿರ್ವಿಕಾರ ಚಿತ್ತವುಳ್ಳವರಾಗಿ ತನ್ನ ಸಹಧರ್ಮಿಣಿಯೊಡನಿದ್ದು ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಲು ಯಾವ ಅಭ್ಯಂತರವೂ ಇಲ್ಲ, ಅದರಿಂದ ಯಾವ ಚ್ಯುತಿಯೂ ಆಗುವುದಿಲ್ಲ ಎಂದು ಅವರ ಬಗ್ಗೆ ಭರವಸೆಯನ್ನೆತ್ತಿದ್ದನು. ಅವರು ಎಲ್ಲ ಸ್ತ್ರೀಯರಲ್ಲೂ ಜಗನ್ಮಾತೆಯನ್ನೇ ಕಾಣುತ್ತಿದ್ದರು. ತಮ್ಮ ಪತ್ನಿಯನ್ನು ಅದೇ ದೃಷ್ಟಿಯಿಂದ ನೋಡಿದರು. ಈ ಭಾವದಿಂದಲೇ ಸ್ವಲ್ಪವೂ ಕಾಮವಾಸನೆಯಿಲ್ಲದೆ ಅವರು ಶ್ರೀಮಾತೆಯವರೊಡನೆ ವ್ಯವಹರಿಸಿದರು ಮತ್ತು ಅವರಿಗೆ ಯುಕ್ತ ತರಬೇತಿಯನ್ನೂ ನೀಡಿದರು. ಆದರೆ ಇದು ಭೈರವಿ ಬ್ರಾಹ್ಮಣಿಗೆ ಸರಿತೋರಲಿಲ್ಲ. ಮೊದಲು ಶ್ರೀಮಾತೆಯವರು ಬಂದಾಗ ಅವರನ್ನು ಪ್ರೀತಿಯಿಂದಲೇ ನೋಡಿಕೊಂಡಳು. ಆಗ ಶ್ರೀಮಾತೆಯವರಿಗಿನ್ನೂ ಅಲ್ಪ ವಯಸ್ಸು. ಭೈರವಿ ಬ್ರಾಹ್ಮಣಿಯನ್ನು ಅತ್ತೆಯಂತೆ ಗೌರವದಿಂದ ನೋಡಿಕೊಳ್ಳುತ್ತಿದ್ದರು. ಅವಳನ್ನು ಕಂಡರೆ ತುಂಬಾ ಭಯವೂ ಇತ್ತು ಅವರಿಗೆ. ಭೈರವಿ ಪೂರ್ವ ಬಂಗಾಳದಿಂದ ಬಂದವಳಾದ್ದರಿಂದ ಮೆಣಸಿನಕಾಯಿ ಎಂದರೆ ಬಲು ಪ್ರೀತಿ. ಪಲ್ಯ ಮಾಡುವಾಗ ಅದಕ್ಕೆ ತುಂಬಾ ಮೆಣಸಿನಕಾಯಿ ಹಾಕಿ ಆ ಪಲ್ಯವನ್ನು ಶ್ರೀಮಾತೆಯವರಿಗೂ ಮತ್ತು ಲಕ್ಷ್ಮೀದೇವಿಯ ತಾಯಿಗೂ ಬಡಿಸಿ ರುಚಿ ನೋಡಿ ಹೇಳಬೇಕೆಂದು ತಿನ್ನಿಸುತ್ತಿದ್ದಳು. ಲಕ್ಷ್ಮೀದೇವಿಯ ತಾಯಿ ಮುಚ್ಚು ಮರೆಯಿಲ್ಲದೆ
ಎಂಥ ಭಯಂಕರ ಖಾರವಪ್ಪ ಇದು ಎಂದು ಮೂದಲಿಸಿ ನುಡಿಯುತ್ತಿದ್ದಳು. ಆದರೆ ಶಾರದಾದೇವಿಯವರು ಕಣ್ಣೊರೆಸಿಕೊಳ್ಳುತ್ತಲೇ ಚೆನ್ನಾಗಿದೆ ಎಂದು ಹೇಳುತ್ತಿದ್ದರು. ಎಲ್ಲಿ ಭೈರವಿ ನಿಜವಾಗಿಯೂ ಭೈರವಿಯಾಗಿ ಬಿಡುವಳೋ ಎಂಬ ಭಯ ಅವರಿಗೆ. ಇದಾವುದನ್ನೂ ಗಮನಿಸದ ಭೈರವಿ ಲಕ್ಷ್ಮೀದೇವಿಯ ತಾಯಿಯ ಕಡೆ ತಿರುಗಿ, ನೋಡು, ನನ್ನ ಸೊಸೆ ಚೆನ್ನಾಗಿದೆ ಎನ್ನುತ್ತಾಳೆ. ನಿನಗಾವುದೂ ಹಿಡಿಸುವುದಿಲ್ಲ, ಇನ್ನೆಂದೂ ನಿನಗೆ ಪಲ್ಯವನ್ನು ಕೊಡುವುದಿಲ್ಲ ಎನ್ನುತ್ತಿದ್ದಳು. ಮುಂದೆ ಈ ಘಟನೆಯನ್ನು ಉಲ್ಲೇಖಿಸುತ್ತಾ ಶ್ರೀಮಾತೆಯವರು ಮನತುಂಬಿ ನಗುತ್ತಿದ್ದರು. ಒಮ್ಮೆ ಭೈರವಿ ಬ್ರಾಹ್ಮಣಿ ಶ್ರೀರಾಮಕೃಷ್ಣರಿಗೆ ಗೌರಾಂಗನಂತೆ ವೇಷ ತೊಡಿಸಿ ಶಾರದಾದೇವಿಯವರನ್ನು ಕರೆದು ತೋರಿಸಿದರು. ಆಗ ಶ್ರೀರಾಮಕೃಷ್ಣರು ಭಾವಪರವಶತೆಯಲ್ಲಿದ್ದರು. ಶಾರದಾದೇವಿಯವರಿಗೆ ನೋಡಿ ಸ್ವಲ್ಪ ಭಯವಾಯಿತು. ಭೈರವಿ ಬ್ರಾಹ್ಮಣಿಯವರು ಹೇಗೆ ಕಾಣಿಸುತ್ತಾರೆ ನಿನಗೆ ಎಂದು ಕೇಳಿದಾಗ ಚೆನ್ನಾಗಿದೆ ಎಂದಷ್ಟೇ ಹೇಳಿ ಬೇಗನೆ ನಮಸ್ಕರಿಸಿ ಹೊರಟು ಹೋದರು. ಸ್ವಾಭಾವಿಕವಾಗಿಯೇ ಲಜ್ಜಾಪ್ರವೃತ್ತಿಯ ಶ್ರೀಮಾತೆಯವರಿಗೆ ಇದು ಒಪ್ಪುವುದು. ಶ್ರೀಮಾತೆಯವರಿಗೆ ಭೈರವಿ ಬ್ರಾಹ್ಮಣಿಯ ಮೇಲೆ ಅತ್ಯಂತ ಭಕ್ತಿ ಗೌರವವಿತ್ತು ನಿಜ. ಆದರೆ ಭೈರವಿ ತನ್ನ ಸಣ್ಣತನದಿಂದಾಗಿ ಅದಕ್ಕೆ ಅರ್ಹಳಾಗಿರಲಿಲ್ಲ. ಶ್ರೀರಾಮಕೃಷ್ಣರು ಶ್ರೀಮಾತೆಯವರೊಡನೆ ಅಷ್ಟೊಂದು ಸ್ವತಂತ್ರವಾಗಿ ವ್ಯವಹರಿಸುತ್ತಿದ್ದುದು ಅವಳ ಮನಸ್ಸಿನಲ್ಲಿ ಅಸೂಯೆ ಮೂಡಿಸಿತು. ಆದರೆ ಶ್ರೀಮಾತೆಯವರಲ್ಲಿ ಯಾವ ತಪ್ಪನ್ನೂ ಕಾಣಲಾರದೆ ತನ್ನ ಅಸೂಯೆಯನ್ನು ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸತೊಡಗಿದಳು. ಶ್ರೀರಾಮಕೃಷ್ಣರು ಈ ರೀತಿ ಪತ್ನಿಯೊಡನೆ ವ್ಯವಹರಿಸುವುದರಿಂದ ಅವರ ಆಧ್ಯಾತ್ಮಿಕ ಜೀವನಕ್ಕೆ ಕುಂದುಂಟಾಗಬಹುದೆಂದು ಅವರಿಗೆ ಎಚ್ಚರಿಕೆ ನೀಡತೊಡಗಿದಳು. ಶ್ರೀಮಾತೆಯವರ ಯೋಗ್ಯತೆಯನ್ನು, ಭವಿಷ್ಯದಲ್ಲಿ ಅವರ ಪಾತ್ರವನ್ನೂ ಅರಿಯಲಾರದೆ ತನ್ನ ಅವಿವೇಕದ ವರ್ತನೆಯಿಂದ ಇತರರ ನೆಮ್ಮದಿಯನ್ನೂ ಕೆಡಿಸಿ ತನಗೂ ದುಃಖವನ್ನು ತಂದುಕೊಂಡಳು. ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಶ್ರೀರಾಮಕೃಷ್ಣರ ಕ್ಷಮೆ ಕೋರಿ ಅವರ ಅನುಮತಿಯನ್ನು ಪಡೆದು ಕಾಶಿಗೆ ಹೊರಟು ಹೋದಳು. ಇದಾದ ನಂತರ ಶ್ರೀಮಾತೆಯವರ ಜೀವನದಲ್ಲಿ ಅವಳೆಂದೂ ಕಾಣಿಸಲಿಲ್ಲ. ಭೈರವಿ ಬ್ರಾಹ್ಮಣಿ ಹೊರಟು ಹೋದ ಮೇಲೆ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಹಿಂತಿರುಗಿದರು. ಶ್ರೀಮಾತೆಯವರೂ ಕೂಡ 7 ತಿಂಗಳ ಶ್ರೀರಾಮಕೃಷ್ಣರ ಪೂತಸಂಗದಿಂದ ಆನಂದ ತುಂದಿಲರಾಗಿ ಜಯರಾಮ್ ಬಾಟಿಗೆ ಹಿಂದಿರುಗಿದರು. ಈ ಪುಣ್ಯ ಸಂಪರ್ಕದಿಂದ ಅವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಯಾಯಿತು. ಇದು ಸಾಮಾನ್ಯ ದೃಷ್ಟಿಗೆ ಅಗೋಚರವಾದರೂ ಅವರ ಮಾತು ಕೃತಿಗಳಲ್ಲಿ ಅಭಿವ್ಯಕ್ತವಾಗದೇ ಇರಲಿಲ್ಲ. ಅವರ ಚಲನವಲನಗಳಲ್ಲಿ ಒಂದು ರೀತಿಯ ಶಾಂತ ಭಾವ ಕಂಡುಬರುತ್ತಿತ್ತು. ಅವರು ಹೆಚ್ಚು ಹೆಚ್ಚು ಅಂತರ್ಮುಖಿಗಳಾಗತೊಡಗಿದರು. ಅವರ ಸಂಕಷ್ಟವನ್ನು ಕಂಡು ಮರುಕ ಮತ್ತಷ್ಟು ಅಧಿಕವಾಯಿತು. ಜೈ ಶ್ರೀರಾಮಕೃಷ್ಣ.